ಚುನಾವಣೆ ಉದ್ಘಾಟನೆ ಎಂದು ಕಾಂಗ್ರೆಸ್ ತಗಾದೆ ಇಂಡಿಯಾ ಮಿತ್ರರ ನಡೆಯನ್ನೇ ಅನುಸರಿಸಿದ್ದೇಕೆ? ಬಿಜೆಪಿ ಕಾರ್ಯಕ್ರಮವೋ ಭಕ್ತರ ಉತ್ಸವವೋ? ಇದೇ ಇಂದಿನ ಅಖಾಡ. ಶ್ರೀರಾಮ ಯಾರ ಆಸ್ತಿ? ಮರ್ಯಾದಾ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರನ ಉತ್ಸವದ ಸ್ವರೂಪದಲ್ಲಿ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುವಂಥದ್ದು. ಚೈತ್ರ ಮಾಸದಲ್ಲಿ ಬರುವಂತಹ ರಾಮನವಮಿಗೂ ಮುಂಚಿತವಾಗಿಯೇ ಈ ಬಾರಿ ಜನವರಿ ತಿಂಗಳಿನಲ್ಲಿನೇ ಒಂದು ರೀತಿಯಂತಹ ರಾಮ ಜನ್ಮಭೂಮಿಯಲ್ಲಿ ದೊಡ್ಡದಾದಂತಹ ಉತ್ಸವವನ್ನು ನಡೆಸ್ತಾ ಇರುವಂಥದ್ದು. ಆದರೆ ಈ ಉತ್ಸವದಲ್ಲಿ ನಾವು ಭಾಗಿಯಾಗುವುದಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಕಾಂಗ್ರೆಸ್ನವರು ಬಂದಿದ್ದಾರೆ. ಕಾಂಗ್ರೆಸ್ ಇಂಥದ್ದೊಂದು ತೀರ್ಮಾನಕ್ಕೆ ಬರೋದಕ್ಕೆ ಕಾರಣ ಏನು? ಈಗಾಗಲೇ ಆಮಂತ್ರಣ ಪತ್ರಿಕೆ ತಲುಪಿದೆ, ನನಗೂ ಬಂದಿದೆ, ನಾನು ಯಾವಾಗ ಬೇಕಿದ್ರೂ ಹೋಗಬಹುದು ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ರು ಮೊನ್ನೆವರೆಗೂ ಎಐಸಿಸಿ ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ ಖರ್ಗೆ ಅವರು. ಆದರೆ ಈಗ ಕಾಂಗ್ರೆಸ್ ಅಧಿಕೃತವಾಗಿ ತೀರ್ಮಾನವನ್ನು ಕೈಗೊಂಡಿದೆ, ನಾವು ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಅಂತೇಳಿ. ಹಾಗಾದರೆ ಇದಕ್ಕೆ ಕಾಂಗ್ರೆಸ್ನವರು ಕೊಟ್ಟಿರುವಂತಹ ಕಾರಣ ಏನು? ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ಈ ಉತ್ಸವಕ್ಕೆ ಹೋಗ್ತಾ ಇಲ್ಲ? ಹಾಗೆಯೇ ಈ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ನಿಲುವು ಯಾವ ಸ್ವರೂಪದಲ್ಲಿದೆ ಅದರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ರಾಮ ಮಂದಿರ ಉದ್ಘಾಟನೆ ದೇಶದ್ದಲ್ಲ, ಆರ್ಎಸ್ಎಸ್ ಬಿಜೆಪಿ ಕಾರ್ಯಕ್ರಮ. ಮಂದಿರ ಉದ್ಘಾಟನೆ ಆಹ್ವಾನ ತಿರಸ್ಕರಿಸಿದ ಕಾಂಗ್ರೆಸ್ ನಾಯಕರು. ಕಡೆಗೂ ಇಡೀ ದೇಶದ ರಾಜಕಾರಣ ಅಂದುಕೊಂಡಂತೆಯೇ ಆಗಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ನಡೆಯುವ ರಾಮಮಂದಿರ ಉದ್ಘಾಟನೆ ಹಾಗೂ ಪ್ರಾಣ ಪ್ರತಿಷ್ಠಾಪನೆಗೆ ಕಾಂಗ್ರೆಸ್ ಗೈರಾಗಲಿದೆ. ಮಂದಿರ ಉದ್ಘಾಟನೆ ಕಾರ್ಯಕ್ರಮವನ್ನ ಆರ್ಎಸ್ಎಸ್ ಹಾಗೂ ಬಿಜೆಪಿ ಕಾರ್ಯಕ್ರಮ ಎಂದಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಟ್ರಸ್ಟ್ನ ಆಹ್ವಾನವನ್ನು ತಿರಸ್ಕರಿಸಿದ್ದಾರೆ. ಆಹ್ವಾನ ತಿರಸ್ಕರಿಸಿದ ಬಗ್ಗೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ರಾಮನನ್ನು ದೇಶದಲ್ಲಿ ಕೋಟ್ಯಾಂತರ ಜನ ಪೂಜಿಸುತ್ತಾರೆ. ಧರ್ಮವೂ ಅವರ ವೈಯಕ್ತಿಕ ವಿಷಯವಾಗಿದೆ. ಆರ್ಎಸ್ಎಸ್ ಅಥವಾ ಬಿಜೆಪಿಯಿಂದ ರಾಮನ ಹೆಸರಲ್ಲಿ ರಾಜಕಾರಣವಾಗ್ತಿದೆ. ಮಂದಿರ ನಿರ್ಮಾಣ ಪೂರ್ಣವಾಗದೆ ಉದ್ಘಾಟನೆ ಆಗ್ತಿದೆ. ಲೋಕಸಭೆ ಚುನಾವಣೆಗೋಸ್ಕರ ಮಂದಿರ ಉದ್ಘಾಟನೆ ಆಗ್ತಿದೆ. ಸುಪ್ರೀಂ ಕೋರ್ಟ್ ತೀರ್ಪನ್ನ ಗೌರವಿಸುವ ಕಾಂಗ್ರೆಸ್ ಆರ್ಎಸ್ಎಸ್ ಮತ್ತು ಬಿಜೆಪಿ ಕಾರ್ಯಕ್ರಮವನ್ನ ನಯವಾಗಿ ತಿರಸ್ಕರಿಸುತ್ತದೆ ಎಂದು ಹೇಳಿಕೆ ರಿಲೀಸ್ ಮಾಡಿದ್ದಾರೆ. ರಾಮ ಮಂದಿರ ವಿಚಾರವಾಗಿ ಸರ್ ಎಲ್ಲ ಖರ್ಗೆ ಅವರು ಮಾತಾಡ್ತಾರೆ ಬಿಡಪ್ಪ. ರಾಮ ಮಂದಿರಕ್ಕೆ ಕಾಂಗ್ರೆಸ್ ಪಕ್ಷ ಹೋಗಲ್ಲ ಅಂತ ಇದು ಮಾಡಿದ್ದಾರೆ ಸರ್. ರಾಮ ಮಂದಿರದ ಉದ್ಘಾಟನೆಗೆ ಹೋಗೋಣ ಅಂತ ಯಾವ ರಾಮ ಮಂದಿರ ಇದಕ್ಕೆ ಕಾಯ್ದೆ ಇದೆ ಸರ್, ಗೊತ್ತಿಲ್ಲ ನನಗೆ. ಐ ಡೋಂಟ್ ವಾಂಟ್ ಟು ಕಾಮೆಂಟ್. ಹೈಕಮಾಂಡ್ ವಿಲ್ ಆನ್ಸರ್ ಟು ಆಲ್ ದೋಸ್ ಥಿಂಗ್ಸ್. ಕಾಂಗ್ರೆಸ್ ನಿರ್ಧಾರವನ್ನ ಬಿಜೆಪಿ ಸಹಜವಾಗಿ ಟೀಕಿಸಿದೆ. ಹುಚ್ಚುತನಕ್ಕೂ ಒಂದು ಲಿಮಿಟೇಷನ್ಸ್ ಇದೆ. ಒಂದು ಇಂಗ್ಲಿಷ್ನಲ್ಲಿ ಒಂದು ಗಾದೆ ಇದೆ, ದೇರ್ ಶುಡ್ ಬಿ ಮೆಥಡ್ ಇನ್ ಮ್ಯಾಡ್ನೆಸ್ ಅಂತ ಹೇಳಿ. ಅಂದ್ರೆ ಹುಚ್ಚುತನಕ್ಕೂ ಆ ಹುಚ್ಚುತನದ ಪರಮಾವಧಿಯನ್ನು ದಾಟಿ ಹೋಗುವಂಥದ್ದು. ಈ ಕಾಂಗ್ರೆಸ್ನವರ ಹಣೆಬರ ಇದು ಹೊಸತಲ್ಲ. ರಾಮನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುವಾಗ ಅಫಿಡವಿಟ್ ಹಾಕಿದ್ದು ಎಲ್ರಿಗೂ ಗೊತ್ತು. ನಮ್ಮ ರಾಮಸೇತುವಿನ ಬಗ್ಗೆ ಅವರು ಇದು ಯಾವ ಇಂಜಿನಿಯರು ಈ ರಾಮಸೇತುವನ್ನು ಇದನ್ನು ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟವಂತ ಕೇಳಿದಂತ ಬರೀ ಹುಚ್ಚುತನದ ಮಾತುಗಳನ್ನು ಮಾತಾಡ್ತಾ ಇದ್ರು. ಈಗಂತೂ ಅವರು ಪೂರ್ತಿ ಹುಚ್ಚರಾಗಿದ್ದಾರೆ ಅಂತೇಳಿ ಈ ಸ್ಟೇಟ್ಮೆಂಟ್ ಇಂದ ಗೊತ್ತಾಗ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನಾನೂ ರಾಮ, ನಾನೂ ಶಿವ, ನಮ್ಮ ಮನೆಗೆ ನೋಡಿ ಇಲ್ಲಿ ನೋಡಿ ರಾಮ, ಅಲ್ಲಿ ನೋಡಿ ರಾಮ, ಇಲ್ಲಿ ನೋಡಿ ರಾಮ ಅಂದ್ರು. ಎಲ್ಲಪ್ಪ ರಾಮ ನಿಮ್ಗೆ? ಸಿದ್ದರಾಮಯ್ಯನವರೇ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ, ನಾನು ಯಾವ ರಾಮನ್ನ ನೋಡಕ್ ಹೋಗಲ್ಲ, ನನ್ನ ಹೆಸರಲ್ಲೇ ರಾಮ ಇದ್ದಾನೆ, ನಮ್ಗೆ ಕರೆದಿಲ್ಲ, ಆದ್ರೆ ರಾಮ ಮಂದಿರ ಉದ್ಘಾಟನೆಗೆ ನಮ್ಗೆ ವಿರೋಧ ಇಲ್ಲ ಅಂತ ಹೇಳಿದ್ದಾರೆ. ಎಲ್ಲಿದ್ದಾರಪ್ಪ ಈಗ ನಿಮ್ ಕಾಂಗ್ರೆಸ್ ಪಾರ್ಟಿ? ಏನ್ ತೀರ್ಮಾನ ತೆಗೆದುಕೊಂಡಿದೆ? ರಾಮ ಮಂದಿರ ವಿಚಾರವಾಗೂ ನೀವು ಈ ತರ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ರಾಮ ಮಂದಿರ ಮಾತ್ರ ಬೇಡ ಅಂತ ಹೇಳುವಂತ ನೀಚ ಬುದ್ಧಿಯನ್ನ ಕಾಂಗ್ರೆಸ್ ಅವರು ತೋರಿಸ್ತಾ ಇದ್ದಾರೆ. ಅವರಿಗೆ ರಾಮನೇ ಬುದ್ಧಿ ಕಲಿಸ್ಬೇಕು. ಏನಾಗುತ್ತೋ ಅದು ಒಳ್ಳೇದಕ್ಕೆ. ನೀವು ಹೋಗದೇ ಇರೋದು, ನೀವು ಹೋಗಬಾರದು ಅಂತ ನಿರ್ಣಯ ತೆಗೆದುಕೊಂಡಿರೋದು ಕೂಡ ರಾಮನಿಚ್ಛೆ ಅಂತ ನಾನು ಭಾವಿಸ್ತೇನೆ. ರಾಮ ಮಂದಿರ ನಿರ್ಮಾಣಕ್ಕೆ ಏನೇನು ಅಡೆತಡೆ ಒಡ್ಬೇಕು ಅಷ್ಟೂ ಕೆಲಸವನ್ನ ಕಾಂಗ್ರೆಸ್ ಮಾಡಿತ್ತು. ಹಾಗಾಗಿ ರಾಮನಿಗೂ ಇಚ್ಛೆ ಇಲ್ಲ ಅವರು ಬರಬೇಕು ಅನ್ನೋದು. ಎಲ್ಲವೂ ರಾಮನಿಚ್ಛೆ ಅಂತಾನೆ ನಡೆದಿದೆ. ಮುಸ್ಲಿಂ ಲೀಗ್ ಆಗಬಹುದು, ರಾಮ ಮಾತ್ರ ಆಗಲ್ಲ. ನಿಮಗೆ ಪ್ರಭು ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣಕ್ಕೆ ಅದರ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗೋದು ಮಾತ್ರ ನಿಮಗೆ ಸಂಕಟದ ವಿಷಯ.
ಮುಸ್ಲಿಂ ಲೀಗ್ನವರು ಕರೆದ್ರೆ ದಾವತ್ತಿಗೆ ಹೋಗಬಹುದು, ಆದ್ರೆ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗ್ಲಿಕ್ಕೆ ಮಾತ್ರ ನಿಮಗೆ ಸಂಕಟ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ಈ ಪವಿತ್ರ ಕಾರ್ಯಕ್ಕೆ ನಾವು ಹೋಗೋದಿಲ್ಲ ಅಂತಕ್ಕಂಥ ತೀರ್ಮಾನ ಕಾಂಗ್ರೆಸ್ ಪಕ್ಷ ಏನು ತೆಗೆದುಕೊಂಡಿದೆ, ಭಾರತೀಯ ಜನತಾ ಪಾರ್ಟಿಗೆ ಇದೇನು ಬಹಳ ಆಶ್ಚರ್ಯಕರ ಸಂಗತಿ ಏನಲ್ಲ, ಅಥವಾ ರಾಮ ಭಕ್ತರಿಗೂ ಕೂಡ ಇದು ಅನಿರೀಕ್ಷಿತ ಏನಲ್ಲ. ಕಾಂಗ್ರೆಸ್ ಪಕ್ಷದ ನಿರ್ಣಯ ನಿರೀಕ್ಷಿತವೇ. ರಾಮ ಭಕ್ತರಿಗೆ ತೊಂದರೆ ಕೊಡ್ಕೊಂಡು ಬಂದಿದ್ದಂತ ಕಾಂಗ್ರೆಸ್ ಪಕ್ಷದವರು ಇವತ್ತು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಾರೂ ಕೂಡ ಆಶ್ಚರ್ಯನ ತಂದುಕೊಟ್ಟಿಲ್ಲ. ಅದರ ಬದಲಾಗಿ ಕಾಂಗ್ರೆಸ್ ಪಕ್ಷದ ನಿಜ ಬಣ್ಣ ಏನು ಅಂತೇಳಿ ಮತ್ತೊಮ್ಮೆ ದೇಶದ ಮುಂದೆ ಇವತ್ತು ತೆರೆದಿಟ್ಟಿದ್ದಾರೆ. ರಾಮ ಮಂದಿರ ಉದ್ಘಾಟನೆ ಬಹಿಷ್ಕರಿಸಿರುವ ಕಾಂಗ್ರೆಸ್ ನಿರ್ಧಾರಕ್ಕೆ ಸಾಥ್ ನೀಡ್ತಿದೆ ಟಿಎಂಸಿ. ಮಮತಾ ಬ್ಯಾನರ್ಜಿ ಸೇರಿ ಯಾರೊಬ್ಬರೂ ಪಾಲ್ಗೊಳ್ಳಲ್ಲ ಎಂದಿದೆ ಟಿಎಂಸಿ. ಮತ್ತೊಂದು ಮಿತ್ರಪಕ್ಷ ಎನ್ಸಿಪಿ ಕಾಂಗ್ರೆಸ್ ಹೇಳಿಕೆಯಿಂದ ದೂರ ಉಳಿದಿದೆ. ರಾಮನು ಕೇವಲ ಮೋದಿಗಷ್ಟೇ ಇಲ್ಲ, ಎಲ್ಲರಿಗೂ ಸೇರಿದವನು. ಒಂದು ಪಕ್ಷದ ಕಾರ್ಯಕ್ರಮಕ್ಕೆ ಹೋಗದಿರುವುದು ಕಾಂಗ್ರೆಸ್ನ ವೈಯಕ್ತಿಕ ಎಂದಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ಕಾಂಗ್ರೆಸ್ನವರು ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ರಾಮ ಮಂದಿರದಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಹಿಷ್ಕಾರ ಮಾಡಿರೋದು ಮಾತ್ರ ಅಲ್ಲ, ಅದನ್ನು ಮಾತ್ರ ಬಹಿಷ್ಕರಿಸಿರೋದಲ್ಲ, ಈ ಶ್ರೀರಾಮನ ಸುತ್ತಲೂ ನಡೆಯುವಂತಹ ಚರ್ಚೆಯನ್ನು ಕೂಡ ಬಹಿಷ್ಕರಿಸಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿನ ಪ್ರತಿನಿಧಿಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಿಬೇಟ್ನಲ್ಲಿ ಭಾಗಿಯಾಗ್ತಾ ಇಲ್ಲ. ಅವ್ರಿಗೆ ಇದನ್ನು ಸಂಪರ್ಕಿಸಿದ ಸಭೆಯಲ್ಲಿ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ, ಇಲ್ಲ ನಾವು ಇದಕ್ಕೆ ಬರೋದಿಲ್ಲ, ಈ ಸಬ್ಜೆಕ್ಟ್ ಬಗ್ಗೆ ಮಾತನಾಡೋದಕ್ಕೆ ಬರೋದಿಲ್ಲ. ಇದು ಯಾವ ರೀತಿಯಾದಂತಹ ರಾಜಕೀಯ ನಿಲುವು ಒಂದು ಪಕ್ಷದ್ದು ಅನ್ನೋಂಥದ್ದು ಅರ್ಥ ಆಗೋದಿಲ್ಲ. ಮಾತೆತ್ತಿದ್ರೆ ನಾವು ಪ್ರಜಾಪ್ರಭುತ್ವದ ಪರವಾಗಿದ್ದೀವಿ ಅಂತ ಹೇಳುವಂಥವರು ಇಂತಹ ವಿಚಾರಗಳಲ್ಲಿ ಚರ್ಚೆಗಳಿಂದ ಓಡಿ ಹೋಗುವಂಥದ್ದು ಇದೆಯಲ್ಲ, ಇದು ಯಾವುದೇ ರಾಜಕೀಯ ಪಕ್ಷ, ಯಾವುದೇ ವಿಷಯಗಳ ಸಭೆಯಲ್ಲಿ ಯಾವುದೇ ರಾಜಕೀಯ ಪಕ್ಷ ಇಂಥದ್ದೊಂದು ನಿಲುವುಗಳನ್ನು ತೆಗೆದುಕೊಂಡಿದೆ ಅಂದರೆ ಅವರಿಗೆ ಪ್ರಜಾಪ್ರಭುತ್ವದ ಮೇಲೆ ಪೂರ್ಣ ವಿಶ್ವಾಸ ಇಲ್ಲ, ಅವ್ರಿಗೆ ಕೆಲವೊಂದು ಟೀಕೆಗಳನ್ನು ಎದುರಿಸುವಂತಹ ಶಕ್ತಿಯೂ ಇಲ್ಲ, ಹಾಗೆಯೇ ಅವ್ರಿಗೆ ತಮ್ಮಲ್ಲಿ ಉತ್ತರಗಳೂ ಇಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಆ ಉತ್ತರಗಳು ಇಲ್ಲದೆ ಇರುವಂಥವರಿಂದ ಏನನ್ನು ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಸದ್ಯ ಕಾಂಗ್ರೆಸ್ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀರಾಮನ ವಿಚಾರದಲ್ಲಿ, ಅಯೋಧ್ಯೆಯ ವಿಚಾರದಲ್ಲಿ ತಮ್ಮ ಪಕ್ಷ ತೆಗೆದುಕೊಂಡಿರುವಂತಹ ನಿಲುವಿನಲ್ಲಿ ತಾವು ಅಲ್ಲಿಗೆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳುವಂಥದ್ದನ್ನ ರಾಷ್ಟ್ರ ನಾಯಕರೇ ಸ್ಪಷ್ಟಪಡಿಸಿರುವಂತಹ ವಿಚಾರದಲ್ಲೂ ಕೂಡ ನಾವು ಮಾತನಾಡೋದಕ್ಕೆ ತಯಾರಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಕಾಂಗ್ರೆಸ್ನವರು ಬಂದಿದ್ದಾರೆ. ಆ ಪಕ್ಷದವರ ನಿರ್ಧಾರ ಆ ಸ್ವರೂಪದಲ್ಲಿದೆ. ಹೀಗಾಗಿ ಕಾಂಗ್ರೆಸ್ಸಿನ ಅತಿಥಿಗಳು ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ. ನಮ್ಮ ಜೊತೆಗೆ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ, ಭಾರತೀಯ ಜನತಾ ಪಕ್ಷದ ವಕ್ತಾರರು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ ಮುಸ್ಲಿಂ ಚಿಂತಕರಾಗಿರುವಂತಹ ಶಾಫಿ ಸಹದಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀರಾಮ್ ಸೇನೆಯ ರಾಜ್ಯಾಧ್ಯಕ್ಷರಾಗಿರುವ ಗಂಗಾಧರ್ ಕುಲಕರ್ಣಿ ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆನ ಆರಂಭಿಸ್ತೀನಿ ಅಶೋಕ್ ಗೌಡ್ರ ಮೂಲಕ. ಅಶೋಕ್ ಗೌಡ್ರೆ, ಕಾಂಗ್ರೆಸ್ನ ಈ ನಿಲುವು ಯಾವ ಸ್ವರೂಪದ್ದು ಅಂತ ಹೇಳ್ಕೊಂಡು ಈ ರೀತಿಯಾಗಿ ಓಡಿ ಹೋಗುವಂಥ ವಿಚಾರ, ಯಾಕಂದರೆ ಡಿಬೇಟ್ನ ಸಂದರ್ಭದಲ್ಲೂ ಕೂಡ ಭಾಗಿಯಾಗೋದಿಲ್ಲ ಅಂತ ಹೇಳಿದರೆ ಸರಿ ಹೋಗ್ತೀವಿ, ಹೋಗೋದಿಲ್ಲ, ಇಲ್ಲಿ ರಾಜಕೀಯ BJP ಮಾಡ್ತಾ ಇದೆ ಅನ್ನುವಂತಹ ಆರೋಪಗಳು ಮಾಡುವಂಥದ್ದು ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ನ ನಿಲುವು ಇರಬಹುದು. ಆದರೆ ಕಾರ್ಯಕ್ರಮಕ್ಕೂ ಬರೋದಿಲ್ಲ, ಅದರ ಬಗ್ಗೆ ಚರ್ಚೆಗೂ ಬರೋದಿಲ್ಲ. ಇಲ್ಲ, ಏನಂದರೆ ಇದು ಈಗ ಎಷ್ಟು ವರ್ಷಗಳು, 500 ವರ್ಷಗಳ ಹೋರಾಟ ಇದು. 500 ವರ್ಷಗಳಲ್ಲಿ ಭಾರತದ ಸ್ವಾತಂತ್ರ್ಯತೆ ಬಂದ ಮೇಲೆ ಆಡಳಿತದ ಮೇಜರ್ ಪಾರ್ಟನ್ನು ಆಕ್ಯುಪೈ ಮಾಡ್ಕೊಂಡಿದ್ದಂಥವ್ರು ಕಾಂಗ್ರೆಸ್ ಅವರು. ಎಲ್ಲ ಟೈಮಲ್ಲೂ ಅವ್ರು ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು ಯಾವ ರೀತಿ ಇದೆ ಜನಕ್ಕೆ ಗೊತ್ತಿದೆ. ಈಗ ಬಂದು ಯಾವುದೋ ಒಂದು ಕೊನೆಗಳಿಗೆಯಲ್ಲಿ ನಾವು ಬಂದು ರಾಮನ ಪ್ರತಿಷ್ಠಾಪನೆಯಲ್ಲಿ ನಾವು ಪಾಲ್ಗೊಳ್ತೀವಿ ಅಂತ ಹೇಳಿದ್ರೆ ಇವರು ಡೋಂಗಿ ಮಾಡ್ತಿದ್ದಾರೆ ಅನ್ನತಕ್ಕಂಥವು ಜನತೆಗೆ ಗೊತ್ತಾಗುತ್ತೆ. ಅದರಿಂದಾಗಿ ಪ್ರಾಬಬಲಿ ಇರಬಹುದು ಒಂದು. ಎರಡನೇದು, ಒಂದು ಮನಸ್ಸಿನಲ್ಲಿ ಒಂದು ನೋವಿದೆಯಲ್ಲ, ಅವ್ರಿಗೆ ಚುಚ್ಚುತ್ತಲ್ಲ, ಕಾನ್ಷಿಯಸ್ ಅನ್ನೋದು ಇರುತ್ತಲ್ಲ, ನಾವು ಇಷ್ಟೆಲ್ಲ ತೊಂದರೆ ಕೊಟ್ವಿ, ಇಷ್ಟೆಲ್ಲ ರಾಮ ಮಂದಿರ ಆಗಬಾರ್ದು ಅಂತ ನಾವು ಪ್ರಯತ್ನ ಪಟ್ವಿ, ಆದರೂ ಇಲ್ಲೊಂದು ರಾಮ ಮಂದಿರ ಆಗ್ತಾ ಇದೆ. ಇದು ಎರಡನೇದು ಇರಬಹುದು. ಮೂರನೇದು, ಅತಿ ಪ್ರಮುಖವಾಗಿ ಇದು ಸರ್ಕಾರಿ ಕಾರ್ಯಕ್ರಮ ಅಥವಾ RSS BJP ಕಾರ್ಯಕ್ರಮ ಅಲ್ಲವೇ ಅಲ್ಲ. ಇನ್ಕ್ಲೂಡಿಂಗ್ ಗೌರ್ನಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ನಮೆಂಟ್ ಆಫ್ ಉತ್ತರ ಪ್ರದೇಶ ವ್ಯವಸ್ಥಾಪಗಳನ್ನು ನೋಡ್ಕೊಳ್ಳೋಕೆ ಇದೆ ಹೊರತು ಈ ಕಾರ್ಯಕ್ರಮ ಬಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಏನು ಮಾಡ್ಕೊಂಡಿದ್ದಾರೆ, ಸುಪ್ರೀಂ ಕೋರ್ಟಿನ ಆದೇಶದ ಮೇಲೆ 2002 ಟ್ರಸ್ಟ್ ಆ್ಯಕ್ಟ್ ಮೇಲೆ ಏನು ಮಾಡ್ಕೊಂಡಿದ್ದಾರೆ, ಇದರಲ್ಲಿ ಆಗ್ತಿರ್ತಕ್ಕಂಥದ್ದು ಜನತೆಗೆ ಕ್ಲಿಯರಾಗಿ ಸ್ಪೆಸಿಫಿಕಾಗಿ ಗೊತ್ತಿರಬೇಕು. ಕಾಂಗ್ರೆಸ್ಸಿಗರಿಗೆ ಅಲ್ಲಿಗೆ ಅಷ್ಟೊಂದು ಮೂಢತನ ತುಂಬಿಸ್ಕೊಂಬಿಟ್ಟಿದ್ದಾರಾ? ಯಾರು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ, ಯಾರು ದೇವಸ್ಥಾನ ಕಟ್ಟಿದ್ದಾರೆ, ದೇವಸ್ಥಾನಕ್ಕೆ ಸರ್ಕಾರದ ಒಂದೇ ಒಂದು ಪೈಸಾ ಉಪಯೋಗಿಸಿಲ್ಲ. 3200 ಕೋಟಿ ಅಧಿಕೃತವಾಗಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು, ಅಂದರೆ ಎಲ್ಲ ಟ್ರಸ್ಟಲ್ಲಿ ಇರ್ತಕ್ಕಂತಹ ಅಮೌಂಟು. 900 ಕೋಟಿ ಖರ್ಚುಗಳನ್ನು ಈಗಾಗಲೇ ವೆಚ್ಚಗಳನ್ನು ತೋರಿಸಿ ಆಡಿಟಿಂಗೂ ಆಗೋಗಿದೆ. ಅಂದರೆ ಅರ್ಥ
ಸರ್ಕಾರದಿಂದ ಏನು ವ್ಯವಸ್ಥೆ, ಕಾನೂನು ಭದ್ರತೆ ವ್ಯವಸ್ಥೆ ಏನಿದೆ ಮತ್ತು ಅಲ್ಲಿಗೆ ಬರ್ತಕ್ಕಂತಹ ಜನಗಳ ಸೇಫ್ಟಿ ಸೆಕ್ಯೂರಿಟಿ ಏನಿದೆ, ಇದನ್ನು ನೋಡ್ಕೊಳ್ಳಿಕ್ಕೆ ಮಾತ್ರ ಸರ್ಕಾರ ಅನುವು ಮಾಡಿಕೊಟ್ಟಿದೆ. ಮತ್ತು ಸುಸೂತ್ರವಾಗಿ ಆಗಬೇಕು ಅಂತ ಏನು ಯಾವುದೇ ಕಾರ್ಯಕ್ರಮ ಆಗಲಿ, ಇವಾಗ ಅದೊಂದು ಇನ್ನೊಂದು ಯಾವುದೋ ಜೈನ್ ಮಂದಿರ ಆಗಲಿ ಅಥವಾ ಮಸ್ಜಿದ್ ಆಗಲಿ, ಒಂದು ಚರ್ಚ್ ಆಗಲಿ, ಯಾವುದೋ ಒಂದು ಇನಾಗ್ರೇಷನ್ ಆಗಬೇಕಾದ್ರೆ ಏನು ವ್ಯವಸ್ಥೆ ಮಾಡಬೇಕೋ ಅದನ್ನ ಸರ್ಕಾರ ಮಾಡಿಕೊಡುತ್ತೆ. ಅಂತಹ ಒಂದು ಸರ್ಕಾರದ ವ್ಯವಸ್ಥೆ ಹೊರತಿದೋ ಇನ್ನು ಯಾವುದೇ ರೀತಿ ಸರ್ಕಾರಿ ಕಾರ್ಯಕ್ರಮ ಅಥವಾ BJP ಅಥವಾ RSSನ ಕಾರ್ಯಕ್ರಮ ಖಂಡಿತವಾಗಲೂ ಅಲ್ಲ. ಹೌದು, ಕರೆಕ್ಟು, ಕರಸೇವಕರಲ್ಲಿ ಅನೇಕ ಜನ BJP ಜೊತೆ ಗುರುತಿಸ್ಕೊಂಡಿದ್ದಾರೆ ಅಥವಾ RSS ಜೊತೆ ಗುರುತಿಸ್ಕೊಂಡಿದ್ದಾರೆ. ಇವತ್ತು ABVPಯ ಮುಖ್ಯಮಂತ್ರಿ, ABVPನಲ್ಲಿ ಗುರುತಿಸ್ಕೊಂಡಿದ್ದಂಥವ್ರು ಇವತ್ತು ಕಾಂಗ್ರೆಸ್ನಲ್ಲೂ ಮುಖ್ಯಮಂತ್ರಿಗಳಾಗ್ತಾರೆ. ಅಂದರೆ ಅರ್ಥ ಯಾವ ರೀತಿ ಮಂಕು ಬಿಡ್ದಿದೆ ಕಾಂಗ್ರೆಸ್ಗೆ, ಅಂದರೆ ನೈತಿಕ ದಿವಾಳಿತನ ಆಗೋಗ್ಬಿಟ್ಟಿದೆ ಕಾಂಗ್ರೆಸ್ಸು. ಡಿಬೇಟ್ಗೂ ಬರಲ್ಲ, ಚರ್ಚೆಗೂ ಬರಲ್ಲ ಅಂತ ಹೇಳಿದ್ರೆ ಇದು ಇನ್ನೂ ವಿಪರ್ಯಾಸ. ಪ್ರತಿ ಸತಿನೂ ಸಹ ಪ್ರಜಾತಂತ್ರ ಕ್ವಶ್ಚನಲ್ಲಿದೆ ಅನ್ನತಕ್ಕಂತಹ ರಾಹುಲ್ ಗಾಂಧಿಯವ್ರಿಗೆ ಇದು ಒಂದು ಸತಿ ತಾವು ನೋಡ್ಕೊಬೇಕು. ರಾಹುಲ್ ಗಾಂಧಿಯವರೇ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನೋಡ್ಕೊಬೇಕು. ಬೆಳಗ್ಗೆ ನನಗೊಬ್ಬರು ಮೆಸೇಜ್ ಹಾಕ್ತಾರೆ, ಲಕ್ಷಾಂತರ ರಾಮನ ಮಂದಿರ ಕಟ್ಟಿದ್ದೀವಿ ಅಂತ ಹಾಕ್ತಾರೆ. ಆಮೇಲೆ ರಾಮನ ಧಾರಾವಾಹಿ ಪ್ರಸಾರ ಮಾಡಿದ್ದು ನಾವೇ ಅಂತ ಹಾಕ್ತಾರೆ. ಅದಾದಮೇಲೆ ರಾಮನಿಗೋಸ್ಕರ ನಾವು ಏನು ಮಾಡಿಲ್ಲ, ಇನ್ಕ್ಲೂಡಿಂಗ್ ಓಪನಿಂಗ್ ಆಫ್ ದ 1987 ಏನು ಕೋರ್ಟ್ ವರ್ಡಿಕ್ಟ್, ಅಂದರೆ ಇವ್ರು ನಾವು ಇನ್ಫ್ಲೂಯೆನ್ಸ್ ಮಾಡಿದ್ವಿ ಕೋರ್ಟ್ಗೆ ಅಂತಂದ್ಬಿಟ್ಟು ಇವ್ರು ಒಪ್ಕೊಳ್ತಿದ್ದಾರೆ. ಆ್ಯಕ್ಚುಲಿ ಅದ್ರ ಪ್ರಕಾರ ಹಾಕಿರೋದೇನು ಅಂದರೆ, ಶಾಬಾನು ಪ್ರಕರಣ ಆಗುತ್ತೆ, ತುಂಬ ಜನಕ್ಕೆ ಗೊತ್ತಿದೆ ಅನಿಸುತ್ತೆ, ಅಥವಾ ಗೊತ್ತಿಲ್ಲ ಅಂದರೆ ಮಾಹಿತಿ ಹೇಳ್ತಾ ಇದ್ದೀನಿ. ಶಾಬಾನು ಪ್ರಕರಣ ಆದಾಗ, ಅಂದರೆ ಸುಪ್ರೀಂ ಕೋರ್ಟ್ ತೀರ್ಪೇ ಬರುತ್ತೆ, ಆಗ ತೀರ್ಪಿನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಕಾಂಪನ್ಸೇಷನ್ ಕೊಡಬೇಕು ಮುಸ್ಲಿಂ ಹೆಣ್ಮಗಳಿಗೆ ಅಂತ ಹೇಳಿ. ಆ ಮುಸ್ಲಿಂ ಹೆಣ್ಮಗಳು ಕಾಂಪನ್ಸೇಷನ್ ಕೊಡಬೇಕು ಅಂತ ಹೇಳಿದಾಗ ಇವ್ರು ಹೋಗ್ಬಿಟ್ಟು ಪಾರ್ಲಿಮೆಂಟಲ್ಲಿ ಆ್ಯಕ್ಟ್ ತರ್ತಾರೆ. ಆ್ಯಕ್ಟ್ ತಂದ್ಬಿಟ್ಟು ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ಗೆ ಆ್ಯಕ್ಟ್ನೂ, ಅಂದರೆ ಇಮಾಮ ಅಂತ ಆ್ಯಕ್ಟ್ ಏನಿದೆ ಅದಕ್ಕೆ ಅಮೆಂಡ್ ಮಾಡಿಬಿಡ್ತಾರೆ. ಇನ್ಫ್ಯಾಕ್ಟ್ ಇವತ್ತು ಗವರ್ನರ್ ಆಗಿರ್ತಕ್ಕಂಥ, ಕೇರಳ ಗವರ್ನರ್ ಆಗಿರ್ತಕ್ಕಂಥ ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ಅವ್ರು ರಾಜೀವ್ ಗಾಂಧಿ ಅವ್ರಿಗೆ ಸಜೆಷನ್ ಕೊಡ್ತಾರೆ, ಬೇಡ ಪ್ರಧಾನಮಂತ್ರಿಗಳೇ ಈ ಥರ ಮಾಡಬೇಡಿ, ಮುಂದೊಂದು ದಿವಸ ಇದು ನಿಮಗೊಂದು ದೊಡ್ಡ ಮುಳುವಾಗುತ್ತೆ ಅಂತ ಹೇಳಿ. ಅದಾದಮೇಲೂ ಸಹ ಮಾಡ್ತಾರೆ. ಅದಾದಮೇಲೆ ಈಗ ಮುಸ್ಲಿಮ್ಸ್ನ ಅಪೀಸ್ ಮಾಡಿಬಿಟ್ಟಿದ್ದೀವಿ, ಈಗ ಹಿಂದೂಗಳನ್ನೇ ಅಪೀಸ್ ಮಾಡೋದು. ಕೋರ್ಟ್, ಕಾನ್ಪುರ್ ಕೋರ್ಟ್ ಏನಿರುತ್ತೆ, ಹೈಕೋರ್ಟ್ ಏನಿರುತ್ತೆ, ಅಲಹಾಬಾದ್ ಹೈಕೋರ್ಟು, ಅದಕ್ಕೆ ಒಂದು ಡೈರೆಕ್ಷನ್ ಕೊಡ್ತಾರೆ ಅಂತ ಸುದ್ದಿ. ಅಂದರೆ ಅರ್ಥ ಏನು, ಇವತ್ತು ಅವರೇ ಆಗ್ತಿರ್ತಕ್ಕಂತಹ ಮೆಸೇಜ್ ಏನು ಅಂದರೆ, ನಮ್ಮಿಂದ ಕೀ ಓಪನ್ ಆಯಿತು ಅಂತ ಹೇಳಿ. ಅದು ಆ್ಯಕ್ಚುಲಿ ಕೋರ್ಟ್ ವರ್ಡಿಕ್ಟಿಂದ ಕೀ ಓಪನ್ ಆಯಿತೇ ಹೊರತು ಇವರಿಂದ ಅಲ್ಲ. ಆದರೆ ಇವ್ರು ಹೇಳ್ತಾರೆ ನಾವೇ ಡೈರೆಕ್ಷನ್ ಕೊಟ್ಟಿದ್ವಿ ಅಂತ. ಅಂದರೆ ಅರ್ಥ ಮಾಡ್ಕೊಬೇಕಾಗಿರೋದು, ಒಂದು ಪ್ರಧಾನಮಂತ್ರಿಗಳಿಂದ ಹೈಕೋರ್ಟ್ಗೆ ಒಂದು ಡೈರೆಕ್ಷನ್ ಹೋಗುತ್ತೆ ಕೀ ಓಪನ್ ಮಾಡಿ ರಾಮ ಮಂದಿರದ್ದು ಅಂದರೆ, ಇನ್ನು ಯಾವ ರೀತಿ ಇವರು ಆಡಳಿತ ನಡೆಸಿದರು. ಪಾಪ ಆ ಕಾರ್ಯಕರ್ತರುಗಳಿಗೇನಾಗಿದೆ ಅಂದರೆ ಅರಿವೇ ಇಲ್ಲ. ಅಶೋಕ್ ಗೌಡ್ರೆ ಮಾತಾಡ್ತೀನಿ ನಾನು, ಚರ್ಚೆ ನಾವು ಮುಂದುವರಿಸೋಣ. ಇಲ್ಲಿ ಒಂದು ಅಂಶವನ್ನಂತೂ ಪಾಯಿಂಟ್ ಔಟ್ ಮಾಡಲೇಬೇಕಾಗಿರೋದು ನೋಡಿ, ಅಜ್ಜಿಯ ಕೋಳಿ ಕತೆ ಬಹುಶಃ ನಿಮ್ಗೆ ಗೊತ್ತಿರುತ್ತೆ. ನನ್ನ ಕೋಳಿಯಿಂದಾಗಿನೇ ಬೆಳಗಾಗತ್ತೆ ಅಂಥೇಳಿ ಅಜ್ಜಿ ನಂಬ್ಕೊಂಡಿರ್ತಾಳೆ. ಹಾಗಾಗಿ ಊರಿನವರು ನನ್ನ ಕೋಳಿಗೆ ಗೌರವ ಕೊಡ್ತಿಲ್ಲ, ನನಗೆ ಗೌರವ ಕೊಡ್ತಾ ಇಲ್ಲ ಅಂತ ಹೇಳ್ಕೊಂಡು ಅಜ್ಜಿ ತನ್ನ ಕೋಳಿ ಸಮೇತವಾಗಿ ಊರು ಬಿಟ್ಟು ಹೋದ್ಲಂತೆ. ಕಾಡಿಗೆ ಹೋಗಿ ಅಲ್ಲಿ ನೆಲೆಸ್ತಾಳಂತೆ, ಕಷ್ಟಪಡ್ತಾಳೆ. ಆದರೆ ಆಕೆಗೆ ಅಲ್ಲಿಗೆ ಒಂದು 3-4 ದಿವಸ ಕಳೆದ ಮೇಲೆ ಆ ಊರಿನವರು ಅಲ್ಲೇ ಕಾಡಿಗೆ ಬಂದಾಗ ಕೇಳ್ತಾಳಂತೆ, ಅರೆ ನೀವೆಲ್ಲ ಹಿಂಗೆ ಇಲ್ಲಿಗೆ ಬಂದ್ರಿ ಅಂತ ಅಜ್ಜಿ ಕೇಳಿದ್ಲಂತೆ. ಆಗ ಅವರು ಇಲ್ಲ ಮಾಮೂಲಿಯಾಗಿ ಬೆಳಗಾಗುತ್ತೆ. ಅಜ್ಜಿ ಏನು ಅಂದ್ಕೊಂಡಿದ್ಲು, ತನ್ನ ಕೋಳಿಂದಾಗಿಯೇ ಬೆಳಕಾಗೋದು ಅಂದ್ಕೊಂಡು. ನೋಡಿ, ಕಾಂಗ್ರೆಸ್ನವರು ತಮ್ಮ ಪ್ರತಿನಿಧಿಯನ್ನು ಕಳಿಸೋದಿಲ್ಲ ಅಂತ ಹೇಳಿದ ತಕ್ಷಣ ಯಾವುದೇ ಡಿಬೇಟ್ಗಳು ನಿಲ್ಲೋದಿಲ್ಲ ಅಥವಾ ಯಾವುದೇ ಚರ್ಚೆಗಳನ್ನು ಮುಗಿಸೋದಿಲ್ಲ. ಕಾಂಗ್ರೆಸ್ನವ್ರು ಬಂದಿಲ್ಲ ಹಾಗಾಗಿ ಚರ್ಚೆ ನಡೆಸೋದು ಹೆಂಗೆ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಕಾಂಗ್ರೆಸ್ ತನ್ನ ನಿಲುವನ್ನು ಹೇಳೋದಕ್ಕೆ ಮುಕ್ತವಾಗಿದೆ. ಈ ಕಾರ್ಯಕ್ರಮದ ಅಂತ್ಯದ ಒಳಗೆಯೂ ಕೂಡ ಕಾಂಗ್ರೆಸ್ನವರು ಇದರಲ್ಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಒಪಿನಿಯನ್ ಹೇಳೋದಿದ್ದರೆ ಅವ್ರನ್ನ ನಾನು ವೆಲ್ಕಮ್ ಮಾಡ್ತೀನಿ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತೀನಿ. ಯಾಕಂದರೆ ಕಾಂಗ್ರೆಸ್ ಕೂಡ ತನ್ನ ನಿಲುವನ್ನು, ರಾಜಕೀಯ ನಿಲುವು ಏನಿದೆ ಅನ್ನೋದನ್ನು ಹೇಳಬೇಕಾಗುತ್ತೆ, ಅವರ ಜವಾಬ್ದಾರಿಯೂ ಕೂಡ ಆಗಿರುವಂಥದ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.